ಶಾರದಾ, ಏನ್ರಿ? ಈಗ ಬರ್ತಾರ ಕಾಣಿಸ್ತೈತವ್ರ ಈಗ. ಅಂದ್ರ ನಮ್ಮ ರಮ್ಯಾಂಗ್ ನೋಡಕ ಅವ್ರ ಮನೆ ಕಡೆಯಿಂದ ಬರ್ತಾರ ಈಗ ಮಧುರ್ ಮನ್ಯಾಗ. ಹ್ಞೂನ್ರಿ. ಏನ್ ಮಾಡ್ಬೇಕಂತ ಮಾಡಿದ್ದಿ ಈಗ? ಚಾ ನಾಷ್ಟ ಚಾ ಅಂತೂ ಇದ್ದೇ ಇರ್ತೈತಿ. ಬಂದ್ ಕೂಡಲೇ ಚಾ ಕೊಡೋದ ಜ್ಯೂಸ್ ಕೊಡೋದ ಅಂತ ನೋಡಕತ್ತೇನೆ ನಾನು. ಒಂದ್ ಕೆಲಸ ಮಾಡು, ಬಂದ್ ಕೂಡಲೇ ತಣ್ಣಗ ಜ್ಯೂಸ್ ಕೊಡ್ಸು ನಮ್ಮ ರಮ್ಯಾನ್ ಕೈಯಿಂದ. ಆಮೇಲೆ ಬೇಕಂದ್ರ ಮಸ್ತಂಗ್ ಏನಾರ ನಾಷ್ಟ ಮಾಡು. ನಾಷ್ಟ ಅಂದ್ರೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಕತ್ತೇನೆ ನಾನು. ಏನ್ ಮಾಡ್ತಿ ನೋಡು, ಅವಲಕ್ಕಿನ ಮಸ್ತಂಗ್ ಹಚ್ಬಿಡು. ತೊಯ್ಸಿದ ಅವಲಕ್ಕಿನ ಮಾಡ್ಲೇನ್ರಿ? ಮೆತ್ತಗ ಉದ್ರಾಗಿ ಈ ಹೋಟೆಲ್ದಾಗ ಕೊಡ್ತಾರ ನೋಡು, ಹಂಗ್ ಮಾಡು. ಮ್ಯಾಲ ಒಂದಿಷ್ಟು ಸೇವ್ ಉದುರ್ಸು. ಮತ್ತೆ ನಾನು ಅಂಗಡಿಯಿಂದ ಸ್ವೀಟ್ ಅದು ತಗೊಂಡ್ಬರ್ತೀನಿ. ಮತ್ತೇನಾರ ಬೇಕಿನ? ರೀ, ರಮ್ಯಾಗ ಒಂದಿಷ್ಟು ಮುಡ್ಕೊಳಕ ತಲಿಗ ಹೂ ಬೇಕು. ಸರಿ, ಮಲ್ಗಿ ಹೂ ಸಾಕಲ್ಲ, ನಡೀತಲ್ಲ? ಹಾ, ನಡೀತೈತಿ. ಜಲ್ದಿ ಬರ್ರಿ. ಮತ್ತಿನ್ನ ಇನ್ನೊಂದ್ ತಾಸ್ನಾಗ ಅಂದ್ರೆ ಬಂದ ಬಿಡ್ತಾರ ಅವ್ರು. ಅಷ್ಟೊಳಗ ನಾನು ತಯಾರಿ ಮಾಡಿರ್ತೇನೆ. ಸರಿ, ಮತ್ತೇನಾರ ಬೇಕಂದ್ರ ಫೋನ್ ಮಾಡಿ ಹೇಳು, ನಾನು ತಗೊಂಡ್ಬರ್ತೇನೆ. ಹಂಗ ಮದುಗ್ ಫೋನ್ ಮಾಡ್ರಿ, ಎಲ್ಲದಾರ ನೋಡ್ರಿ ಅವ್ರು. ಸರಿ, ಏನು ದೂರದವ್ರಲ್ಲ, ಹೊರಗಿನವ್ರಲ್ಲ, ಮನ್ಯಾಗಿನವ್ರ. ಸ್ವಲ್ಪ ನಡೀತು ತಗೋ, ಏನ್ ಆಗಂಗಿಲ್ಲ. ತೀರಾ ಅವ್ರು ಅಚ್ಚುಕಟ್ಟಾಗಿನೇ ಇರ್ಬೇಕಂತ ಹೇಳಿ ಅನ್ನಂಗಿಲ್ಲ, ಅವ್ರಿಗೂ ಗೊತ್ತಾಕೈತಿ. ಹಂಗೇಂಗ್ರಿ? ಪಾಪ ಅಲ್ಲಿಂದ ಇಲ್ಲಿ ತನಕ ಬಂದಿರ್ತಾರ. ನಾರ್ಮಲ್ ಆಗಿ ಬಂದಾಗ ನಾವ್ ಅವ್ರನ್ನ ಹಂಗ ಕಳ್ಸೋಂಗಿಲ್ಲ. ಇನ್ನ ನಮ್ ರಮ್ಯನ ನೋಡಕಂತಂದೇಳಿ ಬಂದಾರ. ಎರಡನೇ ಸಂಬಂಧಪ್ಪ ಇದು. ಹಂಗೆಲ್ಲ ಮಾತಾಡ್ಬೇಡ. ಅಂದ್ರ ಎರಡನೇ ಮಗಳಿಗ ತಮ್ಮ ಮಗನ್ ಕೊಡಾಕ್ ಬಂದಾರ ಅವ್ರ. ಸರಿ ತಗೋ, ಮತ್ತೇನಾರ ಬೇಕಂದ್ರೆ ಹೇಳು, ನಾ ತಗೊಂಡ್ಬರ್ತೇನೆ. ಹೋಗಿ. ಸರಿ, ಜಲ್ದಿ ಬರ್ರಿ. ಮದುಗ್ ಮಾತ್ರ ಫೋನ್ ಮಾಡೋದ್ ಮರಿಬೇಡ್ರಿ. ಇಲ್ಲಿ ತಗೋ, ಆಕಿ ಫೋನ್ ಮಾಡಿದ್ರೆ ಮುಂದೆ ಹೋಗ್ತೇನೆ. ಈಗ ಅವಲಕ್ಕಿ ಹಚ್ಬೇಕು, ಮೊದ್ಲು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಚ್ಕೋತೇನೆ. ಅಮ್ಮ, ಏನ್ ಭವ್ಯ? ಅಮ್ಮ, ನಿಂಗೇನಾರ ಹೆಲ್ಪ್ ಮಾಡ್ಬೇಕೇನ? ಏನ ನೀ ನನಗೆ ಹೆಲ್ಪ್ ಮಾಡ್ತಿದ್ದಿ? ಯಾಕಮ್ಮ, ನಂಗೇನು ಅಡ್ಗೆ ಮಾಡಕ್ ಬರೋದಿಲ್ಲ ಅಂತ ಅನ್ಕೊಂಡ್ಯೋ ಹೆಂಗ? ನೋಡು, ಅಡ್ಗೆ ಮನಿ ಬಿಟ್ಟರ ಕೊಟ್ಟು ನೋಡು. ಹಂಗ ಒಳ್ಳೆ ನೀನೇನು ಮಾಡಿಯೇ ಇಲ್ಲ ಇಷ್ಟು ದಿವಸ. ಹಂಗ ಮಸ್ತಂಗ್ ಮಾಡ್ತೇನೆ ನೋಡು. ಓ ಹೌದಾ? ಬಂಗಾರ ಚಾ ನಾಷ್ಟ ಏನೇನ್ ಬೇಕು ನೋಡಿ ಎಲ್ಲ ನೀನ ಮಾಡ್ಕೊಡ್ಬಾ. ಸರಿ, ನೀವು ಹೋಗಿ ಹೊರಗ ಒಂದ್ ತಾಸ್ನಾಗ ಎಲ್ಲ ತಯಾರಿ ಮಾಡಿರ್ತೇನೆ. ಏನ್ ಮಾಡ್ಬೇಕು ಹೇಳ, ಪಟಾಪಟ್ ಮಾಡ್ಕೊಡ್ತೇನೆ. ಯವ್ವ ಬಿಡ, ಏನೀಗ ಏನ್ ಮಾಡಕ್ಕೆ ಹೇಳ. ಅಮ್ಮ, ನನ್ನ ಅವಲಕ್ಕಿ ಹಚ್ತೇನೆ ತಗೋ. ಮಸ್ತಂಗ್ ಅವಲಕ್ಕಿ ಹಚ್ಚಿದ್ರೆ ಅಕ್ಕಗೂ ಇಷ್ಟ ಆಕೈತಿ. ಮೊನ್ನೆ ಭಾವ ಬಂದಾಗ ಅದನ್ನ ಮಾಡ್ಕೊಟ್ಟಿದ್ದೆ. ಭಾಳ ಅಂದ್ರೆ ಭಾಳ ಇಷ್ಟಪಟ್ರೆ ಗೊತ್ತೇನ? ಹೌದಾ? ನಮ್ಗೆ ಒಂದ್ ದಿವಸನೂ ಮಾಡ್ಕೊಟ್ಟಿಲ್ಲ ನೀನು. ಅದು ಬರೀ ಸ್ಪೆಷಲ್ ಮನುಷ್ಯರಿಗೆ ಅಷ್ಟ ಮಾಡ್ಕೊಡೋದು, ನಿಮ್ಮಂತವ್ರಿಗಲ್ಲ. ಏನ ನಮ್ಮಂತವ್ರಿಗೆ ಮಾಡ್ಕೊಡಲ್ಲ ನೀನು? ಹಂಗಾರ ನಾವೇನ್ ಬಿಟ್ಟು ಬಿದ್ದೇವೆ ನಿನಗ? ಎಲ್ಲ ದಾಳಿಕಿ? ಅಯ್ಯೋ ಅಮ್ಮ ಬಿಡ, ಸುಮ್ಮನೆ ತಮಾಷೆ ಮಾಡಿದೆ. ಏನೀಗ ನಿಂಗೂ ಮಾಡ್ಕೊಡ್ಬೇಕಾ? ಸರಿ, ಅವ್ರು ಮಾಡ್ತಾನಲ್ಲ ಅವಾಗ ನಿನ್ಗೂ ಸೇರೆ ಮಾಡ್ತೀನಿ ತಗೋ. ನೀನು ತಿನ್ವಂತಿ. ನಿನ್ ಮಗಳ ಕೈಯಾರ ಅಡ್ಗಿ ಹೆಂಗ್ ಆಕೈತಿ ನೋಡಿ ತಿಂದು ಹೇಳು. ಆತ್ ಬಿಡವ, ಏನ್ ಮಾಡ್ತೀಯ ಮಾಡಕ್ಲ. ಆಮೇಲೆ ನೋಡ, ನಾ ಮಾಡಿ ಕೊಟ್ಟ ಮೇಲೆ ರುಚಿ ಆಗೈತೆ ಅಂತ ಹೇಳಿ ದಿನಾನು ಪ್ರತಿ ಸಲಿನೂ ನನಗೆ ಅಡ್ಗೆ ಮಾಡಕ್ ಹಚ್ಬಾರ್ದ. ಈಗ ಅಷ್ಟ ನಾನು ಅಡ್ಗೆ ಮನ್ಯಾಗ ಬಂದು ಏನಾರ ಮಾಡಕ್ಕೆ, ಆಮೇಲೆ ಮತ್ತೆ ಅಡ್ಗೆ ಮಾಡು, ಅದು ಮಾಡಿ ಇದು ಮಾಡು ಅಂತ ಹೇಳಿ ನೀ ಅಡ್ಡಾಡಕ್ ಹೋಗಂಗಿಲ್ಲ ನೋಡು. ಇಲ್ಲವಾ, ನಾನ ಮಾಡ್ತೀನಿ. ನೀನು ಈಗ ಹೆಂಗ್ ಮಾಡ್ತಿದ್ದಿ ನೋಡ್ತೇನೆ ನಾನು. ಯಾಕ ಬಾಳ್ ಹೇಳಾತಿದ್ದಿ? ಮೊನ್ನೆ ನಿಮ್ ಭಾವಾರ್ ಬಂದಾಗ ನೀನೇ ಇದ್ದಲ್ಲ, ಮದುನು ಅನ್ನಕತ್ತಿದ್ಲು. ಬಾಳ ಚೊಲೋತ್ನಾಗ ಅಡ್ಗೆ ಮಾಡಿದ್ಲು, ಬಾಳ ಮಸ್ತಾಗಿ ನೋಡ್ಕೊಂಡ್ಲು. ಬಾಳ ವಿಚಿತ್ರ ಆತ್ ನನಗ ಅಂತ ಅನ್ನಕತ್ತಿದ್ರಂತ ನಿಮ್ ಭಾವಾರ. ನಾನು ನೋಡ್ತೇನೆ ತಗೋ. ಏನ್ ನೋಡ್ತೀಯೋ ಏನೋ. ಯಾಕ ಹಂಗ ನಿಟ್ಟಿಸ್ರು ಬಿಡಾತಿದ್ದಿ? ಏನಿಲ್ಲ, ದೊಡ್ಡ ಮಗಳನ್ನ ಅವ್ರ ಮನಿಗ್ ಕೊಟ್ಟಿ, ಎರಡನೇ ಮಗಳನ್ನೂ ಅವ್ರ ಮನಿಗ್ ಕೊಟ್ಟಿ. ಮೂರನೇ ಮಗ ಒಬ್ಬ ನಿಂತಿದ್ರ ನೀನು ಕೊಡ್ತಿದ್ದೆ ನೋಡು. ಅದ ಮೂರನೇ ಮಗನ ಇಲ್ಲಲ್ಲ, ಅದ ಬೇಜಾರು ನನಗ. ಎಲ್ಲ ದಾಳಿಕಿ? ಹ್ಞೂ ಅಮ್ಮ, ನಿಜವಾಗ್ಲು ನಾವು 3 ಜನ ಅಕ್ಕ ತಂಗಿ ಒಂದ ಕಡೆ ಇರ್ತಿದ್ವೆ. ಮತ್ತೆ ಇಲ್ಲೇ ಹುಡ್ತಾನೋ ಇಲ್ಲೇ ತವ್ರ ಮನ್ಯಾಗ 3 ಜನ ಬೆಳೆದಿದ್ವಿ. ಇನ್ನ ಗಂಡನ ಮನೆಗೆ ಹೋಗಿ ಅಲ್ಲೇ 3 ಜನ ಒಟ್ಟಿಗೆ ಇರ್ತಿದ್ವಿ. ಏನ್ ಚಲೋ ಆಕಿತ್ತಲ್ಲ? ಹ್ಞೂ ನವ, ನೀ ಹೇಳುದು ನಿಜ. ಅಯ್ಯೋ ಅಮ್ಮ, ಯಾಕ ಒಂದ್ ಸಲ ಅಳಕ್ ಶುರು ಮಾಡ್ದಿ? ಏನ್ ಮಾಡದವ, 3 ಜನ ಹೆಣ್ಮಕ್ಳು. ಈಗ ಸದ್ಯಕ್ಕೆ ರಮ್ಯನ ಮದುವೆ ಮಾಡಿ ಕಳಿಸ್ತೇವೆ ಅಂತ ಇಟ್ಕೋ. ನೀನು ಮನ್ಯಾಗ ಇರ್ತಿದ್ದಿ, ಅಷ್ಟು ದುಃಖ ಆಗಂಗಿಲ್ಲ. ಆದ್ರ ನೀನು ಮದುವೆಯಾಗ ಹೋದೆ ಅಂತ ಅಂದ್ರ ನಾನು ನಿಮ್ಮಪ್ಪ ಇಬ್ರು ಮತ್ತು ಒಣ ಹಂಗ ಕುಂದಿರ್ಬೇಕು ಮನ್ಯಾಗ. ಅಮ್ಮ, ನೀ ಅಳಬೇಡ. ಈ ಮನಿ ಅಳಿಯ ಆಗ್ಬೇಕು ಅಂತವನ್ನ ಮದುವೆ ಆಗ್ತೀನಿ. ನನ್ನನ್ನು ಕರ್ಕೊಂಡು ಹೋಗೋರ್ ಮನಿಗ ನಾ ಒಟ್ಟ ಹೋಗಂಗಿಲ್ಲ ನೋಡು. ಅದ್ ಹೆಂಗಾಕೇತವ? ಗಾದನ ಇಲ್ಲ, ಕೊಟ್ಟ ಹೆಣ್ಣು ಕುಲಕ್ ಹೊರಗಂತ ಹಂಗ. ಅಮ್ಮ, ಅದಕ್ಕೆ ಮಾತ್ರ ನಾನು ಹೊರತಾಗದೇನಿ. ನೀ ಬಾಳ ವಿಚಾರ ಮಾಡಕ್ ಹೋಗ್ಬೇಡ. ನನ್ನ ಮದುವೆ ಆಗೋ ಹುಡುಗ ಇದ ಮನ್ಯಾಗ ಬಂದಿರೋದಾದ್ರೆ ನಾ ಮದುವೆ ಹಾಕಿನಿ. ಇಲ್ಲ ಅಂದ್ರೆ ಮದ್ವಿನ ಆಗಂಗಿಲ್ಲ. ಅಯ್ಯೋ ಬಿಡ್ತಾನ ಮಗಳ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಮದುವೆ ಆಗ್ಬೇಕು ಹೆಣ್ಮಕ್ಳು, ಅವೆಲ್ಲ ಪ್ರಕೃತಿ ನಿಯಮನ. ಮದುವೆ ಮಕ್ಕಳು ಮರಿ ಮೊಮ್ಮಕ್ಕಳು ಅಂತಂದ ಹೇಳಿ ಈ ಸಂಸಾರ ಬಂಧನದೊಳಗಡೆ ಸಿಕ್ಕಾಕೊಂಡು ಜೀವನ ನಡೆಸಬೇಕು ಅಂತಂದ ಹೇಳಿ ಆ ಭಗವಂತನ ಎಲ್ಲಾರ ಹಣೆ ಬರ್ದಾಗ ಬರ್ದಿರ್ತಾನ. ಅದನ್ನ ನೀನ್ ಹಿಂಗೆಲ್ಲ ಮಾತಾಡ್ಕೊಂಡು ತಪ್ಪಿಸ್ಕೋಬೇಡವ. ಏನ್ ಗೊತ್ತೇನ, ಹೆಣ್ಮಕ್ಳ ಜೀವನ ಗಂಡ ಮಕ್ಕಳು ಮನಿ ಅಂತಂದ ಹೇಳಿ ಜವಾಬ್ದಾರಿ ನಿಭಾಯಿಸಿದಾಗ ಅವ್ರ ಜೀವನ ಪರಿಪೂರ್ಣ ಆಗೋದಂತ. ಅಯ್ಯೋ ಅಮ್ಮ, ನೀ ಎಲ್ಲ ಹಳೆ ಕಾಲದಾಗ ಅದಿದ್ದಿ ಬಿಡು. ಈಗೆಲ್ಲ ಹಂಗ ನಡೆಯಂಗಿಲ್ಲ. ಈಗ ಏನೀಗ ರಮ್ಯಾ ಅಕ್ಕಂದು ನಡೆಯಕತ್ತೈತಿ ಮದ್ವಿ. ಆಕಿನ ನೋಡಕ್ ಬರ್ತಾರ ಇವತ್ತ. ನೀ ಯಾಕಿಷ್ಟು ಅಳ್ಕೊಂತ ನಿಂತಿದ್ದಿ? ನಿಂಗ ಅಳ್ತಿ ಅಂತಂತ ಹೇಳಿನ ನಾ ಮದ್ವೆ ಆಗಲ್ಲ ಅಂತ ಅಂದಿದ್ ನೋಡು. ಇಲ್ಲಿಲ್ವಾ, ಹಂಗ ಒಂದ್ ಸ್ವಲ್ಪ ನೆನ್ಪಿಗೆ ಬಂತ, ಕಣ್ಣ ನೀರ್ ಬಂತು ನೋಡು. ಇದ ನಿನ್ ದೊಡ್ಡಕ್ಕ ಮದ್ವೆ ಆಗೋ ಟೈಮಿಗೆ ಈ ಮನಿ ಮಗಳು ಆಗಿದ್ಲು. ಈಗ ನೋಡು, ನಿನ್ನ ಎಣ್ಣೆ ಅಕ್ಕನ್ನ ನೋಡಕ್ ಬರೋ ಟೈಮಿಗೆ ಬೀಗದಾಗ್ಯಾಳ. ಹೌದಲ್ಲಮ್ಮ? ನೋಡಿ, ಎಲ್ಲಾ ಮದ್ವಿಗ ಎಲ್ಲದಕ್ಕೂ ಈಗ ಆ ಕಡೆಯಿಂದನ ಬರ್ತಾಳಕಿ. ಇರ್ಲಿ ಬಿಡಮ್ಮ, ಆಕಿನು ಬೀಗ್ತಿಗತ್ತ ತೋರಿಸ್ಲಿ. ಈಗ ನೀ ಸುಮ್ಮ ಆಕಿ ಎಲ್ಲ ಹೇಳ. ಆತ್ ತಗೋವಾ. ಈಗ ಏನ್ ಮಾಡ್ಬೇಕು ಹೇಳ? ಅವಲಕ್ಕಿ ಮಾಡ್ಬೇಕಾ? ಮಾಡ್ಕೊಡ್ತೇನೆ, ಆರಾಮ ಕುಂದ್ರು. ಇಲ್ಲ, ನಾನು ಸ್ವಲ್ಪ ಜ್ಯೂಸ್ ಅದು ಮಾಡ್ಕೊಂತೀನಿ. ಹೆಂಗಿದ್ರು ಮೊನ್ನೆ ಚಕ್ಲಿದ ಹಿಟ್ಟು ಮಾಡಿಸಿಟ್ಟಿದ್ದೆ ನಾನು. ಚಕ್ಲಿ ಏನೇನ್ ಮಾಡ್ತಾರಲ್ಲ ಅದಿಷ್ಟನ್ನು ಹಾಕಿ ಅಕ್ಕಿ, ಉದ್ದಿನ ಬ್ಯಾಳಿ, ಪುಟಾಣಿ ಎಲ್ಲ ಹಾಕಿ ಹದ ಮಾಡಿ ಹಿಟ್ಟು ಮಾಡಿಸಿಟ್ಟಿದ್ದೆ. ಏನಿಲ್ಲ, ಈಗ ಒಂದಿಷ್ಟು ನಾದಿ ಎಣ್ಣೆ ಕರೆದ್ಬಿಟ್ರ ಆತ್ ನೋಡಿ. ಚಕ್ಲಿ ಒಳ್ಳೊಳಗೆ ಒತ್ತಿ. ಅಮ್ಮ, ಚಕ್ಲಿ ಮಾಡ್ತಿ? ಈಗ ಮಾಡ್ತೇನೆ ತಗೋ. ನೀ ಅವಲಕ್ಕಿ ಮಾಡ್ತಿಲ್ಲ, ಬಡ ಒಂದ್ ಅರ್ಧ ತಾಸಿನ ನಂತರ ಚಕ್ಲಿ ಹಾಕ ಹೊರಗಡ್. ಇನ್ನು ಉಳಿತೋಬೇಕಂದ್ರ ಪಾಪ ಮಧುನು ಏನು ತಿಂದಿಲ್ಲದು. ಬಸರಾದಾಗಿಂದ ಆಕಿಗೂ ಏನು ಮಾಡ್ಕೊಟ್ಟಿಲ್ಲ. ಒಂದಿಷ್ಟು ಕೊಟ್ಟು ಕಳ್ಸಿದೆ ಅಂತ ಅಂದ್ರೆ ತಿಂತಾಳ. ಇದೆಲ್ಲ ಮುಗಿತು ಅಂದ್ರೆ ಒಂದ್ ಸ್ವಲ್ಪ ದಿವಸ ಆಕಿನೂ ಇಲ್ಲೇ ಮನೆ ಕರ್ಕೊಂಬಂದು ಏನೇನ್ ಬೇಕು ತಿನ್ನಿಸಿ ಉಣಿಸಿ ಕಳಿಸ್ಬೇಕು. ಸರಿ, ನೀ ಏನೇನ್ ಮಾಡ್ತೀನಿ ನೋಡು ಮಾಡು. ನಾನು ಅವಲಕ್ಕಿ ಮಾಡ್ತೇನೆ ತಗೋ. ಮತ್ತೆ ಸ್ವೀಟ್ ನಿಮ್ಮಪ್ಪ ತರ್ತೇನಂತ ಅಂದಾನ. ಹಂಗ ನಿಮ್ಮ ಮಕ್ಕಳಿಗೆ ಒಂದಿಷ್ಟು ಹೂ ತರಕ್ ಹೇಳೇನಿ. ಸರಿ ಅಮ್ಮ. ಮಧು, ಈಗ ಏನೇನು ಒಯ್ಬೇಕು ನೋಡಲ್ಲ ನಿಮ್ಮ ಮನೀಗ ಎಲ್ಲ ತಗೊಂಡಿಲ್ಲ ಅಂದ್ರೆ. ಈಗ ಕನ್ನ ನೋಡಕ್ ಹೊಂಟೇವಲ್ಲ, ಅದ್ರದ್ದು ಹೂವು ಹಣ್ಣು ಎಲ್ಲ ತಗೊಂಡಿಯಾ?
ಹ್ಞೂ ಅಮ್ಮ ಎಲ್ಲ ರೆಡಿ ಮಾಡಿ ಒಂದು ಬ್ಯಾಗ್ನಾಗ ಹಾಕಿ ಅವ್ರ ಕೈ ಕೊಟ್ಟಿದ್ದೆ ಅವ್ರ ಕಾರ್ನಾಗ ಇಡಾಕ್ ಹೋಗ್ಯಾರ ಈಗ ಹೌದಾ ಹಂಗಾರ ಚಲೋ ಆತ್ ನಡಿ ಮತ್ತೇನಾರ ಬಿಟ್ಟೇವನ ನೆನಪು ಮಾಡ್ಕೊಳವ ಅಮ್ಮ ಅವಷ್ಟೇ ಅಲ್ರಿ ಮತ್ತೆ ಈಗೇನು ತಗೊಳಂಗಿಲ್ಲ ಸೀರಿಗಿರಿ ಇಲ್ಲ ಸೀರಿಗಿರಿ ಏನು ಕೊಡೋಂಗಿಲ್ಲ ನಮ್ದು ಅಂತ ಮಾಡ್ಕೊಳಕ್ ಹೋಗ್ಯಾವಲ್ಲ ಅವಾಗ ಕಾಲ್ಚೈನ ಸೀರೆ ಅವನ್ನೆಲ್ಲ ಒಯ್ಬೇಕಾಕೈತಿ ಹೌದೇನ್ರಿ ಅಮ್ಮ ಸರಿ ರೀ ಹಂಗಾರ ಎಲ್ಲ ರೆಡಿ ಐತಿ ನಡಿ ಹಂಗಾರ ಹೋಗೋಣ ಎಲ್ಲಿ ನಿನ್ ಮೈದ್ನ ಸುರೇಶ ಅವರು ರೆಡಿ ಆಗತ್ತಿರ್ಬೇಕ್ರಿ ಅಮ್ಮ ಮಧು ನೀ ಕೊಟ್ಟಿದ್ದಿಷ್ಟು ಕಾರ್ನಾಗ ಇಟ್ಟ ನೋಡು ಮತ್ತೇನಾರ ಐತನ ಇಡಾಕ ಒಳಗ ಮಧು ಏನೇನ್ ಕೊಟ್ಟಾಳ ಎಲ್ಲ ಒಳಗಿಟ್ಟಿಯಪ್ಪ ಹ್ಞೂ ಅಮ್ಮ ಎಲ್ಲ ಒಳಗಿಟ್ಟೇನಿ ಮತ್ತೇನಾರ ಇಡೋದೈತನ ಇಲ್ಲ ಅಷ್ಟೇ ಇರೋದು ಮತ್ತೇನಾರ ಬೇಕಾತಂದ್ರ ಹೊರಗೆ ದಾರ ನೋಡೋಣಂತ ಒಂದ್ ಸ್ವಲ್ಪ ಏನಾರ ತಗೊಳ್ಳೋದಾದ್ರೆ ತಗೊಳ್ಳೋಣ ಅವ್ರ ಮನಿ ಮತ್ತೇನಾರ ಗಿನಿಸ್ ಏನಾರ ತಗೋತೀರಿ ನೋಡೋಣಮ್ಮ ಅಲ್ಲೇ ಒಂದು ಚಲೋ ಬೇಕ್ರಿ ಐತಿ ಅಲ್ಲೇ ಒಂದ್ ಸ್ವಲ್ಪ ಸ್ವೀಟು ಖಾರ ಬಿಸ್ಕೆಟ್ ಎಲ್ಲ ತಗೊಂಡು ಹೋಗೋಣಂತ ಸರಿ ತಗೋ ಹಂಗಾರ ಹಂಗ ಮಾಡಿದ್ರತ್ತ ನಡಿ ಹಂಗಾರ ಹ್ಞೂ ಅಮ್ಮ ಎಲ್ಲರೂ ರೆಡಿ ಇದ್ದೀರಿಲ್ಲ ಮಧು ನೀ ತಯಾರಿದ್ದೀವಿ ಹ್ಞೂನ್ರಿ ನಾನಂತೂ ರೆಡಿ ಇದೀನಿ ಈಗ ಸುರೇಶ್ ಅಷ್ಟೇ ಬರೋದು ಬಾಕಿ ಉಳ್ದೈತಿ ಎಲ್ಲಿ ಹೋಗ ನೀವ ಹಾ ಹುಡುಗಿ ನೋಡಕ್ ಹೋಗ್ಬೇಕು ಅಂತ ಹೇಳಿ ಒಂದು ಮುಂಜಾನೆ ಹೇಳೇನಿ ಜಲ್ದಿ ರೆಡಿ ಆಗ ನಿಲ್ಲು ಅಂತ ಹೇಳಿ ನೋಡಿದ್ರೆ ಏನ್ ಮಾಡಕತ್ತಾನ ರೂಮ್ನಾಗ ಈ ಹುಡುಗ ಈಗ ಇಷ್ಟು ರೆಡಿ ಆಗತ್ತೈತಿ ಇನ್ನು ಮದ್ವೆ ಟೈಮ್ನಾಗ ನಿನ್ಗೆ 2 ದಿವಸ ಮುಂಚೆನ ತಯಾರಾಗ ಕೊಡ್ಬೇಕನ್ನ ಟೈಮ್ ಅಯ್ಯೋ ಇರ್ಲಿ ಬಿಡ್ರಿ ಪಾಪ ರೆಡಿ ಆಗತ್ತಾನ ರೆಡಿ ಆಗಿ ಬರ್ಲಿ ಅದ್ರಾಗ ಬೇರೆ ಈಗ ಮದ್ವೆ ಆಗಕತ್ತಾನ ಹುಡುಗಿ ನೋಡಕ್ ಹೊಂಟಾನ ಒಂದ್ ಸ್ವಲ್ಪ ಟಿಪ್ ಟಾಪ್ ಆಗಿ ಟ್ರಿಮ್ ಆಗಿ ರೆಡಿ ಆಗಿ ಬರೋದು ಬೇಡ ಅವನ ಥ್ಯಾಂಕ್ಸ್ ವೈನಿ ನೋಡ್ ಹಂಗ ನನ್ ಮೈನ ಎಷ್ಟ್ ಚಂದ ರೆಡಿ ಆಗ್ಯಾರ ನಂದ ದೃಷ್ಟಿ ಬೀಳ್ತೈತಿ ಇರ್ಲಿ ನಡೀರಿ ಎಲ್ಲಾರು ರೆಡಿ ಇದಿರಿಲ್ಲ ನಡೀರಿ ಮತ್ ಇನ್ನೇನು ಹೊತ್ತಾದ್ಮೇಲೆ ಹೋಗೋರ್ನ ಹುಡುಗಿ ನೋಡಕ ಯಪ್ಪ ಮಹಾಶಯ ಈಗ ಇಷ್ಟ ಚಂದ ರೆಡಿ ಆಗ್ಬಿಟ್ಟೆ ಅಂದ್ರ ಮದ್ವೆ ಟೈಮ್ನಾಗ ಏನಾಗವ ಅವಾಗ ಮತ್ತೆ ಬೇರೆ ಬೇರೆ ಟ್ರೆಂಡ್ ಇರ್ತಾವ ತಗೋಣ ನನಗೆ ಯಾಕೋ ನೀನು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡೋದ್ರ ಬದಲು ಬ್ಯೂಟಿ ಏನಾರ ಮಾಡ್ಬೇಕಿತ್ತು ನೋಡು ಅಂದ್ರೆ ಕರೆಕ್ಟ್ ಹೊಂದುತ್ತಿತ್ತೇನ ಅದು ನಾನ್ ಮಾಡಲ್ಲಪ್ಪ ನೋಡೋಣ ಮುಂದೆ ಪಾಪ ಹುಟ್ಟಿದ್ಮೇಲೆ ವೈನಿನ ಮಾಡ್ತಾರನ್ನ ಈಗ ಮಾತ್ ನಿಲ್ಲಿಸ್ರಿ ನಡೀರಿ ರೀ ಬರ್ರಿ ಶಾರದಾ ಶಾರದಾ ಏನ್ರಿ ಹಂಗೆ ಕರೆಕತ್ತಿರ್ಲ ಏನಾತ ಅಲ್ಲ ಇನ್ನೇನ್ ಬರೋ ಹೊತ್ತಾಗೈತವ್ರ ಆಗಳನ್ನ ಬಿಟ್ಟೇವಿ ಅಂತ ಹೇಳಿ ಮಧು ಅಂದಿದ್ಲು ಫೋನ್ ಮಾಡಿದಾಗ ತಿರ್ಗಾ ನಾನು ಪ್ಯಾಟಿಗೆ ಹೋಗಿ ಎಲ್ಲ ಐಟಮ್ ತಗೊಂಡ್ಬಂದು ಕೊಟ್ಟೇನಿ ಮತ್ತೆ ಈಗ ಬಂದ ಒಂದ್ 10 ನಿಮಿಷ ಆಯ್ತು ಎಲ್ಲ ರೆಡಿ ಐತಿಲ್ಲ ಹ್ಞೂನ್ರಿ ಎಲ್ಲ ತಯಾರೈತಿ ಈಕಿ ನಮ್ ಭವ್ಯ ಅವಲಕ್ಕಿ ಮಾಡಿದ್ಲ ನಾನು ಒಂದಿಷ್ಟು ಚಕ್ಲಿ ಮಾಡ್ಬಿಟ್ಟೆ ಮೊನ್ನೆ ಹಿಟ್ಟು ಹಾಕಿದ್ದಿತ್ತಲ್ಲ ಅದ್ರಾಗ ಚಕ್ಲಿ ಮಾಡಿಟ್ಟೇನಿ ಏನು ಚಕ್ಲಿ ಮಾಡಿಯಾ ಅದಕ್ಕೆ ಚಕ್ಲಿದ ಅದು ಗಮ್ಮಂತ ವಾಸನೆ ಬರಾಕತ್ತೈತಿ ನೋಡು ಹ್ಞೂನ್ರಿ ಪಾಪ ಮಧುನು ಬರಾಕತ್ತಾಳ ಆಕಿ ಬಸ್ರಾದಾಗಿಂದನು ಏನು ಇಂತವು ಚಲೋ ಚಲೋ ತಿಂಡಿ ತಿನಿಸು ಏನು ಮಾಡ್ಕೊಟ್ಟೆ ಇಲ್ಲ ಈಗ ಹಂಗಾಗಿ ಇವತ್ತ ಚಕ್ಲಿ ಮಾಡ್ಕೊಟ್ಟು ಕಳಿಸ್ತೇನೆ ತಗೊಂಡ್ ಹೋಗ್ಲಿ ತಿನ್ವಲ್ಯಾಕ ಬಸ್ರಿ ಬೈಕಿ ಮತ್ತೇನೇನೈತೆ ಅನ್ನೋ ಗೊತ್ತಿಲ್ಲ ಮುಂದಿನ ವಾರದಾಗ ಅದು ಬಂದು ಆಕಿಗೆ ಏನೇನ್ ಬೇಕೆಲ್ಲ ಮಾಡ್ಕೊಟ್ಟು ತಿನ್ನಿಸಿ ಉಣಿಸಿ ಕಳಿಸ್ಬೇಕು ಹೌದು ಪಾಪ ಈಗ ಗದ್ಲದಾಗ ನಾನು ಮರ್ತ ಬಿಟ್ಟೇನಿ ಈಗ ಆಕಿಗೆ ಬೇಕು ಬೇಡ ಆಗಿದ್ದನ್ನೆಲ್ಲ ಕೇಳಿ ತಿನ್ನಿಸಿ ಉಣಿಸಿ ಕಳಿಸ್ಬೇಕು ಸರಿ ಇವತ್ತಿಂದ ಬರಾಕತ್ತಾರ ಅವ್ರು ಇವತ್ತಿನ ಮುಗಿಲಿ ಆಮೇಲೆ ಮುಂದಿನ ನೋಡೋಣ ಅಂತ ಮೊದ್ಲು ಇದಿಷ್ಟು ಮಾತುಕತೆ ಮುಗಿತು ಅಂತ ಅಂದ್ರೆ 1-2 ದಿವಸದ ಮಟ್ಟಿಗೆ ನಮ್ಮ ಮದನ್ ಕಳಿಸ್ಕೊಡ್ರಿ ಅಂತ ಹೇಳ್ಬೇಕು ಅವ್ರಿಗೆ ಅಳಿಯಂದ್ರಿಗೆ ಹೌದ್ರಿ ಪಾಪಕ್ಕೆ ಬಂದೇ ಇಲ್ಲ ಹೆಚ್ಚು ಕಮ್ಮಿ ಮದುವಾದಾಗಿಂದ 1 ದಿವಸನ 2 ದಿವಸನ ಅಷ್ಟೇ ಚಂದಾಗಿ ಗಂಡನ ಜೊತೆಗೆ ಇದ್ದಾಗ ಬಂದು ಹೋಗಿದ್ದು ಆಮೇಲೆ ಅಂತೂ ಒಂದ್ ಸ್ವಲ್ಪ ದಿವಸ ಇಲ್ಲಿದ್ಲು ಖರೆ ಆ ಮನಸ್ಸು ಮಾತ್ರ ಆಕಿ ಗಂಡನ ಕಡೆನೇ ಇರ್ತಿತ್ತು ಚಂದಾಗಿ ಪ್ರೀತಿಯಿಂದ ನಕ್ಕೊಂತ ಇಲ್ಲಿದ್ದ ಇಲ್ಲಕಿ ಆತ ತಗೋ ಇಷ್ಟು ಚಾ ನಾಷ್ಟ ಏನೇನೈತೆ ನೋಡಿ ತಗೊಂಬಾ ಆಕಿ ರಮ್ಯಾ ರೆಡಿ ಆಗಲಿಲ್ಲ ಹ್ಞೂನ್ರಿ ತಯಾರಾಗ್ಯಾಳ ಅದ ನೀವು ಮೊನ್ನೆ ಒಂದ್ ಚಲೋ ಸೀರೆ ತಂದ್ಕೊಂಡಿದ್ರಲ್ಲ ಅದನ್ನ ಉಟ್ಕೊಂತಾನಂತ ಅಂದಾಳ ಅದು ಬ್ಲೌಸ್ ತನಗೆ ಹೆಂಗ್ ಬೇಕು ಹಂಗ್ ನೋಡಿ ಡಿಸೈನ್ ಇಟ್ಟು ಹೊಲ್ಕೊಂಡಾಳ ಚಂದಾಗೈತಿ ಸರಿ ತಯಾರಾಗಿ ಇರಂತ ಹೇಳ ಅವ್ರು ಬಂದ್ರಂದ್ರೆ ಹೇಳ್ತಾನಂತ ಆಕಿನ ಕೈಗ ಜ್ಯೂಸ್ ಕೊಟ್ಟು ಕಳ್ಸು ಸರಿ ರೀ ಏನೋ ಗಾಡಿ ಸೌಂಡ್ ಆದಂಗ ಆಗತ್ತಲ್ಲ ಬರ್ರಿ ಬೀಗ್ರ ಪ್ರಯಾಣ ಎಲ್ಲ ಸುಖಕರ ಆಗಿತ್ರಿ ಹ್ಞೂನ್ರಿ ಅವರ ಎಲ್ಲ ಚಲೋ ಐತ್ ನೋಡ್ರಿ ಆರಾಮಾಗಿ ಬಂದ್ರಿ ಟ್ರಾಫಿಕ್ ಏನು ಅಷ್ಟು ಇರ್ಲಿಲ್ಲ ಹೌದೇನ್ರಿ ಒಳ್ಳೇದಾತಂಗಾರ ಚಲೋ ಅಂತ ಬರ್ರಿ ಒಳಗ್ ಕುಂದ್ರಿ ಕಿನ್ನ ಶಾರದಾ ಹಾ ಬಂದೇರಿ ಬೀಗ್ರು ಬಂದಾರ ಬಾ ಜಲ್ದಿ ನಿಂತದಿರಲ್ರಿ ಕುಂದ್ರಿ ಇರ್ಲಿ ರೀ ಮಾವರ ಮಧು ಯಾಕೆ ನಿಂತೀವ ಕುಂದ್ರ ಬಾ ಇರ್ಲಿಯಪ್ಪ ಏನು ನಾನು ಈ ಮನಿ ಬೀಗ್ರ ಅಂತ ತಿಳ್ಕೊಂಡು ನೀ ಹಂಗ ಮಾತಾಡ್ಸಕತ್ತಿಲ್ಲ ನಾನು ಈ ಮನಿ ಮಗಳು ನಾ ಒಳಗೆ ಹೋಗಿ ಅಮ್ಮನ ಕಡೆ ಮಾತಾಡ ಬರ್ತೇನೆ ಇಲ್ಲವಾ ನೀ ಬೀಗ್ರ ಅಂತ ಯಾರು ಹೇಳ್ಯಾರ ನಿಂಗ ಎಷ್ಟಾದ್ರೂ ನೀನು ಈ ಮನಿ ಮಗಳ ಮೊದ್ಲು ಈ ಮನಿ ಮಗಳು ಆಮೇಲೆ ನಮ್ಮ ಮನಿ ಸೊಸಿ ನೀನು ಗೊತ್ತೇನ ನೋಡಲ್ಲ ನಿಮ್ಮ ಅತ್ತೆ ಕರೆಕ್ಟ್ ಆಗಿನ ಹೇಳಿದ್ರು ಈಗ ಬಂದ್ರಿ ಬೀಗ್ರ ಆರಾಮದಿರಿ ಹ್ಞೂನ್ರಿ ನಾವ್ ಆರಾಮದೇವ್ ನೋಡ್ರಿ ನೀವೆಲ್ಲ ಆರಾಮದಿರಿ ನೋಡ್ರಿ ಮಧು ಯಾಕೆ ನಿಂತಿದಿ ಕುಂದ್ರ ಹೋಗು ಇರ್ಲಿ ಅಮ್ಮ ನಾನು ನಮ್ಮ ತಂಗಿ ಏನ್ ಮಾಡಕತ್ತಾಳ ನೋಡ್ಕೊಂಡ್ ಬರ್ತೀನಿ ಒಂದ್ ವೇಳೆ ಏನಾರ ಹೆಲ್ಪ್ ಬೇಕಾತಂದ್ರ ಸ್ವಲ್ಪ ಹೆಲ್ಪ್ ಮಾಡಿ ಬರ್ತೇನೆ ಆತ್ವಾ ನಿನ್ನ ಇಷ್ಟ ಅಮ್ಮ ರಮ್ಯಾ ಎಲ್ಲದಾಳ ರೂಮ್ನಾಗ ಅದಾಳ ಹೋಗಿ ಕರ್ಕೊಂಬಾಕಿನ್ ತಯಾರಾಗಿದ್ರೆ ಕರ್ಕೊಂಬಂದ್ಬಿಡು ಸರಿ ಅಮ್ಮ ಏ ಕಳ್ಳಿ ನೋಡ್ ಹೆಂಗ್ ಹಚ್ಕೊಳಕತ್ತ ಅದು ಏನಂದ್ರಿ ಸಣ್ಣಂತ್ರಿತನ 3 ಜನಕ್ಕೂ ಬಾಳ ಅಂದ್ರ ಬಾಳ ಒಡ್ನಾಟ ರೀ 3 ಜನ ಅಷ್ಟು ಚಲೋ ಹಚ್ಕೊಂಡದಾರ್ರಿ ಜಗಳ ಆಡಿದ್ದ ಕಮ್ಮಿ ರೀ ಅವ್ರ ಅದ್ರ ಬೇರೆ ನಮ್ಮ ಮಧುನ್ ಕಂಡ್ರ ಇಬ್ರಿಗೂ ಅಷ್ಟು ಪ್ರೀತಿ ಒಬ್ರಿಗೊಬ್ರು ಒಟ್ಟ ಬಿಟ್ಕೊಡಂಗಿಲ್ಲ ನೋಡ್ರಿ ಈಗ ಮದುವೆ ಆದ್ಮೇಲಿಂದನ ದೂರ ಅದಾರ ಹೌದ್ ಬಿಡ್ರಿ ಹೋಗ್ಲಿ ಬಿಡ್ರಿ ಈಗ ನಮ್ ರಮ್ಯಾನು ನೀವು ನಮ್ಮ ಮನೆಗೆ ಕಳ್ಸ್ಕೊಡತ್ತಿರ್ಲ ಹ್ಞೂನ್ರಿ ರಮ್ಯಾನು ನಿಮ್ಮ ಮನಿ ಪಾಲಕಾಳಿಂದ ಇನ್ನಿ ಕೋಬೇಕೆ ಉಳಿತಾಳ ಭವ್ಯ ನಂಗ ಇನ್ನೊಬ್ಬ ಮಗ ಇದ್ದಿದ್ರ ಭವ್ಯಾಗ ತಗೋತಿದ್ದೆ ನೋಡ್ರಿ ನಮ್ ಭವ್ಯ ಅದನ್ನ ಅನ್ನತ್ತಿದ್ಲರಿ ಸುಮ್ನಿರ ಅಯ್ಯೋ ಅದ್ರೊಳಗೆ ಎಂತ ಪೈತ್ ಬಿಡ್ರಿ ಅದು ಹಂಗಲ್ರಿ ಏನಿಲ್ಲ ತಗೋರಿ ಮಾವರ ಅವ್ರ ಹಂಗ ಮಾತಾಡ್ತಿರ್ತಾರ ಅವರು ಅಕ್ಕ ತಂಗಿ ಒಂದ ಕಡೆ ಇರ್ಬೇಕಂತ ಹೇಳಿ ಬಯಸ್ತಿರ್ತಾರಲ್ಲ ಅದಕ್ಕ ಹಿಂಗ ತಮಾಷೆ ಒಳಗ್ ಮಾತಾಡ್ತಿರ್ತಾರ ಮಧು ಕರ್ಕೊಂಬ ರಮ್ಯಾನ ಹ್ಞೂ ಅಮ್ಮ ಕರ್ಕೊಂಬಂದೆ 2 ನಿಮಿಷ ಒಂದ್ 2 ನಿಮಿಷ ರೀ ಬರ್ತಾಳ ಇರ್ಲಿ ತಗೋರಿ ಮತ್ತ ನೋಡ್ಪಾ ಈಗ ನನ್ ಮಗಳ ಮುಖ ನೋಡ್ಕೊಂಡ್ಬಿಡು ಏನ ಹೂನ ಈಗ ಹೇಳ್ಬಿಡು ಅಯ್ಯೋ ನಿಮ್ಮ ಮಾವರು ಹುಡ್ಗಿ ಮುಖ ನೋಡು ಅಂತ ಅಂದ್ರ ನಿನಗ ನಾಚ್ಕೋ ಅಂತ ಹೇಳಿಲ್ಲ ಅಣ್ಣ ಇನ್ನು ಬಂದೇ ಇಲ್ಲಲ್ಲ ನೀ ಏನ್ ಎಷ್ಟ್ ಕಾಲ್ ಹಿಡ್ಯಾಕತಿಪ್ಪ ನೀ ನಾನು ಅದನ್ನ ಅಂದಿದ್ದು ಇನ್ನೂ ಬಂದೇ ಇಲ್ಲ ರಮ್ಯಾ ಆಗ್ಲೇನ ನಾಚ್ಕೊಳಕತಿಪ್ಪ ನೀ ಇನ್ನು ಹೆಂಗ್ ಮದ್ವಿ ಮಾಡ್ಕೊಂತೀವೋ ಏನ್ ತಾನು ಹಿಂಗ ನಾಚ್ಕೊಂತ ಕುಂತ್ರ ನಿನಗ್ ಮದ್ವೆ ಆದಂಗಾತು ಮಕ್ಕಳಾದಂಗಾತು ಅಣ್ಣ ನೀ ಸುಮ್ನಿರಪ್ಪ ಆತ್ ತಗೊಳಪ್ಪ ಇನ್ನೇನ್ ನಾ ಮಾತಾಡೋದು ನಿನ್ ಹೆಂಡತಿ ಬರ್ತಾಳಲ್ಲ ಇನ್ನ ಆಕಿನ್ ಜೋಡಿನ ಮಾತಾಡ್ತಿ ಬಿಡು ಅಯ್ಯೋ ಹೋಗ್ಲಿ ಬಿಡಪ್ಪ ಪಾಪ ಎಷ್ಟಂತ ಹುಡುಗನ್ ಕಾಲ ಎಳಿತಿದಿ ಅಮ್ಮ ಈಗ ಮಾಡ್ಬೇಕದನ್ನೆಲ್ಲ ಆಮೇಲೆ ಮಾಡಕಾಕೈತೇನ ಕರೆಕ್ಟ್ ಅಂದ್ರಿ ನೋಡ್ರಿ ಹೇಳಿ ಅಂದ್ರ ಬಾ ರಮ್ಯಾ ಸುರೇಶ ನೋಡಪ್ಪ ನಮ್ಮ ಹುಡುಗಿನ ಈಗ ಕಣ್ ತುಂಬಾ ನೋಡ್ಬಿಡು ಆಮೇಲೆ ವೈನಿ ನಾ ನೋಡ್ಲಿಲ್ರಿ
ಆಕಿ ನಿಮ್ ಹಿಂದೆ ನಿಂತಿದ್ಲು, ಅಲ್ಲಿ ನಿಂತಿದ್ಲು, ಇಲ್ಲಿ ನಿಂತಿದ್ಲು, ನಾ ತಲೆ ಬಗ್ಸಿದ್ದೆ ಹಂಗ ಹಿಂಗ ಅಂತಂದ್ ಹೇಳಿ ಇನ್ನೊಮ್ಮೆ ನೋಡ್ಬೇಕು ಅಂತಂದ್ ಹೇಳಿ ನನ್ ಮುಂದದು ಹೇಳಕ್ ಹೋಗ್ಬೇಡ ನೋಡಪ್ಪ. ಈಗ ಚಂದೆ ನೋಡ್ಕೊಂಡ್ಬಿಡ್ನಿ. ಹ್ಞೂನ್ರಿ ವೈನಿ. ತಲಿ ಎತ್ತಿರ ನೋಡ. ಇರ್ಲಿ ರೀ, ನಂಗ ರಮ್ಯಾ ಒಪ್ಪಿಗೆ ಅದಾಳ್ರಿ. ಅಣ್ಣ ಯಾಕೆಲ್ಲಾರು ಹಂಗ ನಂಗಾಕತ್ತೀರಿ? ಮತ್ತಿನ್ನೇನು ಹುಚ್ಚಪ್ಪ, ಇನ್ನು ಹುಡುಗಿನ ಬಂದಿಲ್ಲ, ಆಗ್ಲೇ ರಮ್ಯಾ ಒಪ್ಪಿಗೆ ಅದಾಳ ಅಂತಂದ್ ಹೇಳಂತೀಯಲ್ಲ. ಇನ್ನು ರಮ್ಯಾ ಬಂದಿಲ್ಲ? ಇಲ್ಲ, ಇನ್ನೂ ಬಂದೇ ಇಲ್ಲ. ಅಂದ್ರೆ ವೈನಿನೂ ನನಗ ಕಾಲ್ ಎಳ್ಯಾಕತ್ತಾರ. ಇಲ್ಲ ನೀ ಎಷ್ಟು ಕಾನ್ಶಿಯಸ್ ಆಗಿ ಅದಿದಿ ಅಂತಂದ್ ಹೇಳಿ ಚೆಕ್ ಮಾಡಕತ್ತಾಳ. ಸರಿ ಬಿಡಪ್ಪ. ಸುರೇಶ ನೋಡಪ್ಪ ಹುಡುಗಿ. ವೈನಿ ನೀವು ಸುಮ್ಮನೆ ತಮಾಷೆ ಮಾಡಬೇಡ್ರಿ, ರಮ್ಯಾ ಬಂದಾಗ ಹೇಳ್ರಿ, ಅವಾಗ ನೋಡ್ತೇನೆ. ಅಣ್ಣ ಮತ್ತೆ ಎಲ್ಲರೂ ನಗಾಕತ್ತೀರಿ? ಮತ್ತಿನ್ನೇನು ಈ ಸಲ ನಿಜವಾಗ್ಲೂ ರಮ್ಯಾ ಬಂದಾಳ ನೋಡಲ್ಲೇ. ಇನ್ನು ರಮ್ಯಾ ಬಂದಾಳ? ಯಪ್ಪ ಇವನೊಬ್ಬನು ನಾಚ್ಕೊಳ್ಳೋನ್ ಸಿಕ್ಬಿಟ್ಟ ನನಗ. ಲೇ ನೋಡ್ಯಾರ ನೋಡು ಅಲ್ಲೇ ಆಕಿನ ಮುಖಾನ. ಅಣ್ಣ ನಂಗ್ ನಾಚಿಕೆ ಆಗತ್ತೈತಣ್ಣ. ಹುಚ್ಚಪ್ಪ ಸುಮ್ಮನೆ ನೋಡಲ್ಲೇ, ಆಕಿನ ಬಂದ್ ಸುಮ್ಮನೆ ನಿಂತಾಳ, ನೀ ಏನು? ಸುರೇಶ ನೋಡು ರಮ್ಯಾನ. ಅಮ್ಮ ನಂಗ್ ನಾಚಿಕೆ ಆಗತ್ತೈತಮ್ಮ, ನಾನ್ ನೋಡಲ್ಲ. ಹೇ ಈಗ ನೋಡ್ತೀಯನಂತೆ ನೀನು. ನೋಡಲ್ಲ ಹೋದಲ್ಲಪ್ಪ ಸುರೇಶ. ಸರಿ ಬಿಡು ರಮ್ಯಾ, ನೀ ಸುರೇಶನ್ ಮುಖ ಎಲ್ಲ ನೋಡ್ಕೊಂಡಿ? ಹ್ಞೂ ಅಕ್ಕ. ಹುಡುಗ ಮನ್ಸಿಗೆ ಬಂದ ನಾವ? ಆತಲ್ಲ ಮತ್ತಿನ್ನೇನ. ಸುರೇಶ ನೀಗ ರಮ್ಯಾನ್ ಮುಖ ನೋಡ್ತೀಯ ನೋಡಂಗಿಲ್ಲ? ವೈನಿ ಅದು ಆತ್ ತಗೋ ಮಧು, ಆತ್ ತಗೋ. ರಮ್ಯಾನ್ ಮುಖ ನೋಡ್ದೇನು ಬೇಕಾಗಿಲ್ಲ, ರಮ್ಯಾನ ನೋಡಿದ್ಲಲ್ಲ ಅವನಿಗ, ಸಾಕ್ ತಗೋ. ನೀನ್ ಒಳಗ್ ಕಳಿಸ್ಬಿಡಕಿನ್. ಹೌದಾ ರೀ? ಆತ್ ತಗೋರಿ ಹಂಗಾರ. ರಮ್ಯಾ ನಡಿವ ನೀ ಒಳಗ್. ಅಯ್ಯೋ ಇದೇನಿದು, ಕರೆನ ಒಳಗ ಕಳ್ಸಕತ್ತಾರ. ಅಯ್ಯಪ್ಪ ನಾನು ನೋಡ್ಬೇಕು. ಸರಿ ಅಕ್ಕ. ಏನು ನಿಜವಾಗ್ಲೂ ಈಕಿನ ಒಳಗುಂಟಾಳ? ಇಲ್ಲಿಲ್ಲ, ಹಾಗಾಗ್ಬಾರ್ದು. ನಮ್ ಸಂಪ್ರದಾಯದ ಒಳಗಡೆ ಹುಡುಗ ಹುಡುಗಿ ಮುಖ ನೋಡಿದ್ರಷ್ಟ ಆ ಸಂಬಂಧ ನಾವು ಒಪ್ಪಿಗೆ ಕೊಡ್ತೇವಿ. ಇಲ್ಲ ಅಂತ ಅಂದ್ರ ಇಲ್ಲ, ನಾನ್ ನೋಡ್ದೆ, ನನ್ಗೂ ರಮ್ಯಾ ಇಷ್ಟ ಆಗ್ಯಾಳ. ಮತ್ತ ಆತಲ್ಲೇನಪ್ಪ, ಈಗ ಎಲ್ಲಾರ್ಗೂ ಇಷ್ಟ ಆಗೈತಿ. ಮತ್ತ ಬೀಗ್ರ ಮುಂದಿನ ಮಾತುಕತೆರಿ? ಹ್ಞೂನ್ರಿ, ನೀವ್ ಹೆಂಗ್ ಹೇಳ್ತೀರಿ ಹಂಗ ಮದುವೆ ಮಾಡ್ಕೊಡ್ತೇವ್ರಿ ನಾವು. ನಮ್ದೇನಿಲ್ರಿ, ನೀವೇನ್ ಕೊಡು ಅಂತೀರಿ ಎಲ್ಲ ನಮ್ ಕೈಲಾದಷ್ಟು ತಕ್ಕ ಮಟ್ಟಿಗೆ ಕೊಟ್ಟು ನಾವು ನಮ್ ಹುಡುಗಿನ ದಾರ ಎರೆದು ಕೊಡ್ತೇವ್ರಿ. ಮಾವಾರ ಏನು ಬ್ಯಾಡ್ರಿ, ಈಗ ನಂದು ಮಧುಂದು ಮದ್ವೆ ಅಂತೂ ಒಳ್ಳೆ ಸಿಂಪಲ್ ಆಗಿ ಒಂದ್ ದೇವಸ್ಥಾನದಾಗ ಆಗ್ಬಿಡ್ತ್ರಿ. ನಮ್ ಮದ್ವೆ ಆದಂಗ ಇವ್ರ ಮದ್ವೆ ಆಗೋದ್ ಬೇಡ, ಒಳ್ಳೆ ಜಬರ್ದಸ್ತ್ ಆಗಿ ಗ್ರ್ಯಾಂಡ್ ಆಗಿ ಒಂದ್ ದೊಡ್ಡ ಮದ್ವೆ ಹಾಲ್ನಾಗ ಇಟ್ಕೋಬೇಕಂತ ಹೇಳಿ ನಾ ಪ್ಲಾನ್ ಮಾಡೇನ್ರಿ. ಅಮ್ಮ ನಿನಗೆ ಹೆಂಗ ಅನಿಸ್ತತಿ? ಮಧು ನೀ ಏನಂತಿದಿ? ನನ್ಗಂತೂ ಒಪ್ಪಿಗೆ ಐತ್ರಿ, ನಂದು ತಲೆಯಾಗ ಅದ ಬಂದೈತಪ್ಪ. ಆದ್ರೆ ನನಗ ಈ ಆಡಂಬರದ ಮದ್ವೆ ಬೇಡ ಅನ್ಸಾತೈತ್ರಿ ಭಾವ. ರಮ್ಯಾ ಯಾಕ ಏನಾತ? ಅದು ಹಂಗಲ್ಲ ರೀ ಭಾವ, ನಾವ ಒಂದು ಚಾರಿಟಿ ಓಪನ್ ಮಾಡೇವಿ. ಓ ಹಂಗ, ಸದ್ಯಕ್ಕೆ ಬದುಕ್ದ್ಯಾ ಬಡ ಜೀವ. ಅದರಿ ಸದ್ಯಕ್ಕೆ ಚಾರಿಟಿ ಓಪನ್ ಮಾಡೇವಿ, ಅದಕ್ಕೆ ಫಂಡ್ಸ್ ಎಲ್ಲ ನಾವು ಜೋಡ್ಸಾಕತ್ತೇವಿ. ಈಗ ನಾವು ಸುಮ್ಮನೆ ಧಾಮ್ ಧೂಮ್ ಅಂತ ಹೇಳಿ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಹಂಗಂತಂದ್ ಹೇಳಿ ಸಾಧಾರಣವಾಗಿ ಮದುವೆ ಆದ್ರ ಜೀವನದಾಗ ಮದುವೆ ಆಗೋದ ಒಂದ್ಸಲ ನಾವ ತಕ್ಕ ಮಟ್ಟಿಗಾರ ಮಾಡ್ಕೋಬೇಕಲ್ಲ. ತಕ್ಕ ಮಟ್ಟಿಗಂತೂ ಭಾಳ ದುಂದು ವೆಚ್ಚ ಬೇಡ ಅಂತೇನ್ರಿ ಭಾವರ ನಾನು. ಆದ್ರೂ ರಮ್ಯಾ ನಿಮ್ ಭಾವ ಅನ್ನೋದು ನಿಜ ಐತಿ. ಯಾಕಂತಂದ್ರೆ ಜೀವನದಾಗ ಮದುವೆ ಅನ್ನೋದು ಒಂದೇ ಸಲ ಆಗೋದು. ಹಂಗಂತ ಹೇಳಿ ತೀರಾ ಸಿಂಪಲ್ ಆಗಿ ಮದುವೆ ಆದ್ರೆ ನಡಿತೈತಿ? ಅದು ಹಂಗಲ್ಲಕ್ಕ, ನಾನು ತೀರಾ ಸಿಂಪಲ್ ಅಂತ ಅನ್ನಕತ್ತಿಲ್ಲ, ಭಾಳ ಗ್ರ್ಯಾಂಡ್ ಬೇಡ ಅಂತ ಹೇಳತ್ತೇನೆ ಅಷ್ಟ. ಸರಿ ಬಿಡವ, ಅವ್ರಿಗೆ ಹೆಂಗ ಅನಿಸ್ತಿ ಹಂಗಾಗ್ಲಿ. ತೀರಾ ಸಿಂಪಲ್ ಆಗಿನೂ ಮಾಡೋದು ಬೇಡ, ಗ್ರ್ಯಾಂಡ್ ಆಗಿನೂ ಮಾಡೋದು ಬೇಡ. ಒಂದ್ ಕೆಲಸ ಮಾಡೋಣ. ಈಗ ಸೂರಜ ನೀ ಏನ್ ಮಾಡ್ಗೊತ್ತಾ, ಮದ್ವಿಗ ನೀ ಮದ್ವಿ ಮಾಡಿದ್ರೆ ಎಷ್ಟು ರೊಕ್ಕ ಖರ್ಚು ಮಾಡ್ತಿದ್ದಿ ಅಂತ ಹೇಳಿ ಲೆಕ್ಕ ಹಾಕ. ರಮ್ಯಾ ನೀ ಹೆಂಗ್ ಮದ್ವಿ ಮಾಡ್ಕೋಬೇಕಂತ ಹೇಳಿ ಅನ್ಕೊಂಡಿಯಲ್ಲ, ಅಷ್ಟನ್ನು ನೀ ಬರೆದು ಒಂದ್ ಕಡೆ ನನಗೆ ಲೆಕ್ಕ ಮಾಡಿ ಕೊಡು. ಅಮ್ಮ ಇದರಿಂದ ಏನ್ ಲಾಭ ರೀ? ಏನು ಲಾಭ ಇಲ್ಲ. ಇದರಿಂದ ಎಲ್ಲಾರ ಮನಸ್ಸಿಗೂ ತೃಪ್ತಿ ಅನಿಸ್ಬೇಕು, ಖುಷಿ ಅನಿಸ್ಬೇಕು. ಇವ್ರ ಮದ್ವಿದ್ದು ಒಂದು ನೆನಪು ಎಲ್ಲಾರ ಮನಸ್ಸೊಳಗಡೆನೂ ಉಳಿಬೇಕು. ಏನಪ್ಪಾ ಅಂತ ಅಂದ್ರ ಇವನು ಮದ್ವಿ ಮಾಡಿದ್ರೆ ಎಷ್ಟು ರೊಕ್ಕ ಖರ್ಚು ಮಾಡ್ತಿದ್ದ ಲೆಕ್ಕ ಹಾಕ್ತಾನ. ರಮ್ಯಾ ಏನ್ ಮಾಡ್ತಾಳ, ತನ್ನ ಮದ್ವಿಗೆ ಎಷ್ಟು ಖರ್ಚು ಮಾಡ್ಬೇಕು ಅಂತ ಹೇಳಿ ಲೆಕ್ಕ ಹಾಕ್ತಾಳ. ಎರಡನ್ನೂ ನೋಡೋಣ. ಇಬ್ರದ್ದು ಏನಾರ ರೊಕ್ಕ ಸಮ ಬಂತು ಅಂತ ಅಂದ್ರ ಅದ ಪ್ರಕಾರ ಮದ್ವಿ ಮಾಡಿದ್ರಾತು. ರಮ್ಯಾ ಮಾಡಿದ್ದು ಒಂದ್ ಸ್ವಲ್ಪ ಕಮ್ಮಿ ಬಂದು ನಮ್ ಸೂರಜ್ ಮಾಡಿದ ಲೆಕ್ಕ ಜಾಸ್ತಿ ಬಂತು ಅಂತ ಇಟ್ಕೋ. ಅವಾಗ ಅದು ಎಷ್ಟು ಹೆಚ್ಚು ಕಡಿಮೆ ಬರ್ತದ ನೋಡು. ಅಂದ್ರೀಗ ಹಂಗ ಸುಮ್ಮನೆ ಒಂದು ಉದಾಹರಣೆ ಹೇಳಾತೀನಿ. 1 ಲಕ್ಷ ರೂಪಾಯಿ ಮದ್ವಿಗೆ ಖರ್ಚಾಕೈತಪ್ಪ ರಮ್ಯಾನ್ ಪ್ರಕಾರ, ಅದ ನಮ್ಮ ಸೂರಜನ್ ಪ್ರಕಾರ 2 ಲಕ್ಷ ರೂಪಾಯಿ ಖರ್ಚಾಕೈತಿ. ಉಳಿದಿದ್ 1 ಲಕ್ಷ ಏನೈತಲ್ಲ ಅದನ್ನ ನಾವು ಈ ಚಾರಿಟಿ ಮಾಡಾರಲ್ಲ ಇವರು, ಅದಕ್ಕೆ ಡೊನೇಷನ್ ತರ ಕೊಟ್ಟು ಉಳಿದಿದ್ ರೊಕ್ಕದಾಗ ಮದುವೆ ಮಾಡೋದಪ್ಪ. ಅಲ್ರಿ ಅಮ್ಮ, ಈಗ ಬಹಳಷ್ಟು ರೊಕ್ಕ ವೇರಿಯೇಷನ್ ಬಂತು ಅಂತ ಅಂದ್ರ ಹಂಗೆಲ್ಲ ಯೋಚನೆ ಮಾಡೋದು ಬೇಡ. ನಿನ್ ಪ್ರಕಾರ ಇಷ್ಟಕ್ಕಿಷ್ಟು ಬೇಡ, ಒಂದು ಅದರಿಂದ ಎಷ್ಟು ರೊಕ್ಕ ಉಳಿತೈತೆ ನೋಡು, ಅದ್ರೊಳಗೆ ಒಂದು 50 ಭಾಗನರ ಅಂದ್ರೆ 50%ನ ಅದಕ್ಕೆ ಕೊಟ್ರಾತ. ಹೌದಲ್ಲ? ಇದರಿಂದ ಇವ್ರ ಮದ್ವೆ ಆಗಿದ್ದ ನೆನಪು ಉಳಿತೈತಿ, ಇವ್ರಿಗೆ ಮನ್ಸಿಗೂ ಬೇಜಾರಾಗಂಗಿಲ್ಲ. ಅಮ್ಮ ನೀವ್ ಅನ್ನಾತಿದ್ದು ಒಂದ್ ರೀತಿಯಿಂದ ಕರೆಕ್ಟ್ ಐತಂತ ಅನ್ಸಾತೈತಿ ನಂಗೆ. ಹ್ಞೂ ಅಮ್ಮ, ನಮ್ಮ ಮದ್ವೆ ಆಗಿದ್ದು ಒಂದು ದಿವಸ ನೆನಪೊಳಗಡೆ ಉಳಿತೈತಿ. ಇಂಥ ಒಳ್ಳೆ ಕಾರ್ಯಕ್ಕೆ ನಾವು ದುಡ್ಡನ್ನ ವಿನಿಯೋಗ ಮಾಡಿದ್ವಿ ಅಂತ ಹೇಳಿ. ನೋಡವ ರಮ್ಯಾ, ನಾ ಮತ್ತೆ ಹೇಳಾತೀನಿ, ನೀವು ಏನ ಮಾಡ್ರಿ, ಎಷ್ಟ ಮಾಡ್ರಿ, ಆದ್ರ ಅವು ಏನು ರೊಕ್ಕ ಆಯ್ತಲ್ಲ ಉಪಯೋಗ ಆಗುವಂತ ಮನುಷ್ಯರಿಗೆ ನೀವು ಖರ್ಚು ಮಾಡ್ಬೇಕು. ಸುಮ್ಮನೆ ಎಲ್ಲಾರ್ಗೂ ಎಲ್ಲಾನು ಇದ್ದು ಅವ್ರಿಗೆ ನೀವು ಕೊಡ್ತೇವೆ ಅಂತ ಅಂದ್ರ ಅದು ಸಲ್ಲದು. ಯಾಕಂತ ಅಂದ್ರ ಈಗ ಕಷ್ಟದೊಳಗಡೆ ಇದ್ದವನಿಗ ದುಡ್ಯಾಕ ನೀನು ದುಡಿಮೆ ಕೊಟ್ಟು ರೊಕ್ಕ ಕೊಡು ಬ್ಯಾಡ ಅನ್ನೋದಿಲ್ಲ. ಅದ ನಾವು ರೊಕ್ಕ ಕೊಡಕತ್ತೀವಿ ಅಂತ ಅಂದ್ರ ಅವ್ರಿಗೆ ಈ ದುಡಿಮೆ ಮಾಡೋದು ನಿಲ್ಲಿಸಿ ಸುಮ್ಮನೆ ಕುತ್ಕೊಂಡಲ್ಲೇ ತಿನ್ನೋದಾಗ್ತೈತಿ. ದುಡಿಮೆ ಕಲಿಸಿ ರೊಕ್ಕ ಕೊಡ್ಬೇಕು ಹೊರತು ರೊಕ್ಕ ಕೊಟ್ಟು ನಾವು ಖಾಲಿ ಮನೆ ಒಳಗಡೆ ಕುಂದ್ರ ತರ ಮಾಡಬಾರ್ದು. ಹೌದಮ್ಮ, ನಿಮ್ಮ ಮಾತು 100% ಸತ್ಯ ಐತಿ. ಹೇಳಿದ್ನಲ್ಲ, ಅದೆಲ್ಲ ಸರಿಯಾಗಿ ಸದ್ಬಳಕೆ ಆಗ್ಬೇಕಷ್ಟ. ಯಾರಿಗೆ ಸಿಗ್ಬೇಕಲ್ಲ ಅವ್ರಿಗೆ ಸಿಗ್ಲಿ, ಬೇಡದೇ ಇದ್ದವರಿಗೆಲ್ಲ ಕೊಡಾಕದು ಹೋಗಕ್ ಹೋಗ್ಬೇಡ್ರಿ ಆತಾ. ಹೌದು ರಮ್ಯಾ, ನಿಮ್ಮ ಅತ್ತಿ ಹೇಳತ್ತಿದ್ದು ಖರೆ ಐತಿ. ವಿಚಾರಿಸಿ ಮಾಡಿ ಅಳದು ತೂಗಿ ಆ ಕೆಲಸ ಮಾಡ್ಬೇಕು ನೀವು. ನಾವ್ ಹಂಗ ಮಾಡಾತೇವಪ್ಪ. ಸರಿ ಈಗ ಬೀಗ್ರ. ಹೇಳ್ರಿ ಬೀಗ್ರ.
ಮತ್ತೆ ನಮಗಂತೂ ಹುಡುಗಿ ಮನ್ಸಿಗೆ ಬಂದಾಳ ಮತ್ತೀಗ ಮದುವೆ ಅದು ಯಾವಾಗ ಇಟ್ಕೋಬೇಕಂತ ಹೇಳಿ ನಾವು ಪುರೋಹಿತರು ಕೇಳಿ ನಿಮ್ಗೆ ಹೇಳಿ ಕಳಿಸ್ತೇವ್ರಿ ಅದು ಇನ್ನೊಂದ್ರಿ ನಿಮ್ಗೆ ನಿಶ್ಚಿತಾರ್ಥ ಮಾಡಿ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಮದುವೆ ಮಾಡ್ಬೇಕಾ ಏನು ಒಂದೇ ಸಲ ಮದುವೆ ಮಾಡ್ಕೊಡಕ್ ನೀವು ತಯಾರದೀರಾ ನೀವ್ ಹೆಂಗಂತೀರಿ ಹಂಗ್ರಿ ಬೀಗ್ರ. ಹಂಗಲ್ಲ ಈಗ ಒಂದೇ ಸಲ ನನ್ನ ತಲೆ ಒಳಗೆ ಏನೈತೆ ಅಂತಂದ್ರೆ ಹಿಂದಿನ ದಿವಸ ನಿಶ್ಚಿತಾರ್ಥ ಮಾರ ದಿವಸ ಲಗ್ನ ಮಾಡ್ಬಿಡೋಣ ಅಂತ ಹೇಳಿ ಈಗ ಅರ್ಜೆಂಟ್ ಇಲ್ಲ ಅಂದ್ರೆ ಇನ್ನೊಂದು 6-7 ತಿಂಗಳು ಬಿಟ್ಟು ಮದುವೆ ಮಾಡ್ಕೊಡೋಣ ಬೇಡಪ್ಪ 1 ವರ್ಷ ಬಿಟ್ಟು ಮದುವೆ ಮಾಡ್ಕೊಡೋಣ ಅಷ್ಟು ದೂರ ಎಲ್ಲ ಬ್ಯಾಡ್ರಿ ಬೀಗ್ರ. ಒಂದ್ 6 ತಿಂಗಳ ಬಿಟ್ಟು ಮದುವೆ ಇಟ್ಕೊಂಡ್ಬಿಡು ತಗೋರಿ. ಸರಿ ರೀ ಹಂಗಂದ್ರೆ 6 ತಿಂಗಳು ಬಿಟ್ಟು ಯಾವ್ದು ಒಳ್ಳೆ ಮುಹೂರ್ತ ಆಯ್ತಲ್ಲ ನಮ್ಮ ಪುರೋಹಿತರಿಗೆ ಕೇಳಿ ನಿಮ್ಗೆ ಯಾವ ದಿನಾಂಕ ಅಂತ ಹೇಳಿ ಗೊತ್ತು ಮಾಡಿ ಕಳಿಸ್ತೇನೆ ರೀ. ಸರಿ ರೀ ಅಷ್ಟ್ ಮಾಡ್ಬಿಡ್ರಿ ಸಾಕು. ಅಂದಂಕ ನಮ್ ಭವ್ಯ ಎಲ್ಲದಾಳ್ರಿ ಕಾಣವಲ್ಲ ಗೆಳಲ್ಲ. ಇವತ್ತ ಆಕಿಂದ ನಾಷ್ಟ ಎಲ್ಲಾರಿ ಹಂಗಾಗಿ ಅಡಿಗೆ ಮನ್ಯಾಗದ. ಓ ಹಂಗ. ಅಯ್ಯೋ ಆಕಿ ಮಾಡಿದ ಅವಲಕ್ಕಿ ಅವತ್ತು ತಿದ್ದಿದ್ನಲ್ಲ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು ರೀ. ಅದಕ್ಕ ಇವತ್ತ ನೀವು ಮತ್ತೆ ಬರಾತೀರಿ ಅಂತ ಹೇಳಿ ಅವ ಅವಲಕ್ಕಿ ಮತ್ತೆ ಮಾಡ್ಯಾಳ್ರಿ. ನಮ್ ಭವ್ಯ ಮಾಡಿದ ಅವಲಕ್ಕಿ ನೆನೆಸ್ಕೊಂಡ್ರೆ ನಂಗೆ ಈಗ ಮತ್ತೆ ಹೊಟ್ಟೆ ಆತೈತ್ ನೋಡ್ರಿ. ಹೌದ್ರಿ ಹಂಗಾರೆ ತಡ್ರಿ ಜಲ್ದಿ ಜಲ್ದಿ ತಗೊಂಬರಕ್ ಹೇಳ್ತೇನೆ. ಭವ್ಯ ಏ ಭವ್ಯ ಮತ್ತೇನಾರ ನೀವಿಬ್ರು ಮಾತಾಡ್ಕೊಳ್ಳೋರೇನ್ಪಾ ಮಾವ? ಮುಖ ನೋಡಕ ಅವ ಈ ನಮ್ನಿ ನಾಚ್ಕೊಳತಾನ, ಇನ್ನ ಮಾತಾಡಕ ಬಿಟ್ರೆ ಮಾತಾಡ್ತಾನೇನ್ರಿ? ಅದು ಹಂಗಲ್ಲ ರೀ, ನಾವೆಲ್ಲಾರು ಅದೇವಲ್ಲ ನಮ್ಮ ಎದುರುಗಡೆ ಆಕಿನ ಮುಖ ನೋಡಕ ನಾಚ್ಕೊಳಕತ್ತಾನವ. ಅದ ಈಗ ನೀವು ಅವ್ರಿಬ್ರನ್ನ ಮಾತಾಡಕಂತ ಬಿಡ್ರಿ, ತಾಸಾದ್ರೂ ಹೊರ ಬರೋಂಗಿಲ್ಲ. ಹಂಗಾರ ಬ್ಯಾಡ್ ಬಿಡು. ಅಯ್ಯೋ ಪಾಪ ರೀ. ಏನಪ್ಪಾ ಮಾತಾಡವೇನ? ಅಯ್ಯ ನಕ್ರ ಹೆಂಗ ಹೇಳ್ ಬಾಯ್ ಬಿಟ್ಟು ರೀ ನೀವೊಂದು ಬರೀ ಕಾಲ್ ಎಳಿತೀರಿ ನೋಡ್ರಿ. ಸುರೇಶ ನೀ ಬೇಕಾದ್ರೆ ಕಿನ್ ಕರ್ಕೊಂಡು ಹೋಗಿ ಸಪ್ರೇಟ್ ಮಾತಾಡ್ಸ್ಕೊಂಬಾರಪ್ಪ. ರಮ್ಯಾ ನಡಿ, ಏನಾರ ಮಾತಾಡ್ತಿದ್ರೆ ಮಾತಾಡ್ ನಡಿ. ಹ್ಞೂ ಅಕ್ಕ ಥ್ಯಾಂಕ್ಸ್. ಸುರೇಶ ನಡಿ, ಇಲ್ಲೇ ಹೊರಗ ಅಲ್ಲೇ ಬಾಲ್ಕನಿ ಒಳಗಡೆ ಮಾತಾಡ್ರಿ, ಆಮೇಲೆ ಬರ್ರಿ. ಹ್ಞೂ ಐನಿ ಥ್ಯಾಂಕ್ ಯು ಸೋ ಮಚ್. ಏ ಜಲ್ದಿ ಜಲ್ದಿ ನಾಷ್ಟ ಆತಿಲ್ಲ ಕೊಡ. ಅಲ್ಲೆಲ್ಲ ಹೊಂಟಿ? ಓ ಈ ಕಡೆ ಐತ್ ನಡಿ ಹೊರಗ. ಹ್ಞೂ ನಾ ತಡಿ. ಹೋಗ್ರಮ್ಮ ನೀನು. ಸರಿ ಅಕ್ಕ.